ಇಲ್ಲಿ ಆಸೀನರಾಗಬೇಕು. ಪಿ ಮೂರ್ತಿ ಅವರು ಅಂಬೇಡ್ಕರ್ ಪರಿವರ್ತಕರ ಫೋಟೋಗಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಿದ್ದೀವಿ. ನಮ್ಮ ಸಮುದಾಯದ ಶಿಕ್ಷೆಗಳಲ್ಲಿ ಒಳ ಮೀಸಲಾತಿಯನ್ನು ಕಡ್ಡಾಯವಾಗಿ ಜಾರಿಗೊಳಿಸಬೇಕು ಅನ್ನುವಂಥ ಜನರು ವರ್ಗದಲ್ಲಿ ಫಾಲೋ ಕೋರ್ತಾ ಇದ್ದೀವಿ. ಇದಕ್ಕಿರುವಂಥ ಫ್ಯಾನ್ಗಳು ಬರ್ತಾ ಇಲ್ಲ, ಕೂಲರ್ಸ್ ದಯಮಾಡಿ ಅದನ್ನ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳ್ಕೊಂತ. ಎಷ್ಟು ಜನಕ್ಕೆ ಗೊತ್ತಿದ್ದಾರೆ ಪುರಂಗ ಮಹಾರಾಜ ಇದೇ ಸಮುದಾಯದ ಬಹುದೊಡ್ಡ ರಾಜ ಅಲ್ವಾ? ಅವ್ರನ್ನ ನೆನಪಿಸ್ಕೊಳ್ಳ ಎಂತ ಅದ್ಭುತವಾದಂತಹ ಹೋರಾಟಗಳಿಗೆ ತಮ್ಮಡೆಯನ್ನು ನಡೆಸ್ತಾ ಒಂದು ಬಹುದೊಡ್ಡ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಎಣಕಬೇಡಿ ಮಾದಿಗರ ಸಹನೆಯ ಗುಣವನ್ನು ಒಮ್ಮೆ ನೆನಪಿಸಿಕೊಳ್ಳಿ ರಂಗರಾಜನನ್ನು. ಅದ್ಭುತವಾದ ಹಾಡುಗಳನ್ನು ಹಾಡಲಿಕ್ಕೆ ನಮ್ಮ ಎಲ್ಲ ಜೈ ಭೀಮ್ ಜೈ ಮಾದಿಗ. ಇವತ್ತಿನ ಕರ್ನಾಟಕ ರಾಜ್ಯದ ಉದ್ದಗಲದಿಂದ ಬಂದಂಥ ಎಲ್ಲ ನಮ್ಮ ಮಾದಿಗ ಸಮಾಜದ ಮುಖಂಡರಿಗೂ ಮತ್ತು ಮಾದಿಗ ಸಂಬಂಧಿಸಿದಂಥ ಜಾತಿಗಳಿಗೂ ಎಲ್ಲರಿಗೂ ವಂದಿಸುತ್ತಾ ಈ ಮೊಟ್ಟ ಮೊದಲನೇ ದಿನ ಒಂದು ಈ ಹೋರಾಟ 2013 ಮತ್ತು 2023ರಲ್ಲಿ ಸಿದ್ದರಾಮಯ್ಯರು ನಮ್ಮ ಒಳ ಮೀಸಲಾತಿ ಬಗ್ಗೆ ನಾವು ಮಾದಿಗರಿಗೆ ಅನ್ಯಾಯ ಮಾಡುವುದಿಲ್ಲ ಅಂತೇಳಿ ಮೊದಲಿನಿಂದ ಹೇಳ್ತಾ ಇದ್ದಾರೆ.
ಇದು 3 ದಶಕದಿಂದ ಸಿದ್ದರಾಮಯ್ಯವರು ಮೀಸಲಾತಿ ಬಗ್ಗೆ ಮೀಸಲಾತಿ ನಾನೇ ಮಾಡ್ತೀನಿ ಅಂತೇಳಿ 2013ರ ಚುನಾವಣೆಯಲ್ಲಿ ಚಿತ್ರದುರ್ಗದಲ್ಲಿ ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿದರು. ಆದರೆ ಪ್ರಣಾಳಿಕೆಯ ತಕ್ಕ ಅವರು ನಡೀತಾ ಇಲ್ಲ. ಸರ್ಕಾರದಲ್ಲಿ ನಮ್ಮ ಮಾದಿಗ ಜನಾಂಗದವರಿಗೆ ಮೋಸ ಮಾಡಿ ವಂಚನೆ ಮಾಡಿ ಓಟನ್ನು ಹಾಕಿದ್ದಾರೆ. ಆ ಕಾರಣದಿಂದ ಮಾದಿಗರಿಗೆ ಮೀಸಲಾತಿಯಿಂದ ನಮಗೆ ಅನ್ಯಾಯ ಆಗ್ತಾ ಇದೆ. ಈ ಸಿದ್ದರಾಮಯ್ಯವರು ಇವರು ನಿಜವಾದ ಸಿದ್ದರಾಮಯ್ಯ ಅಂತ ಹೇಳೋದಕ್ಕೆ ತಪ್ಪಾಗುತ್ತೆ. ಸುಳ್ಳು ಸಿದ್ದರಾಮಯ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ದಾವಣಗೆರೆ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಬೈ ಎಲೆಕ್ಷನ್ ಬರ್ತಾಯಿದೆ. ಮುಂದಿನ ಚುನಾವಣೆಯಲ್ಲಿ ಮಾದಿಗರು ನಾವು ಖುದ್ದಾಗಿ ಕರ್ನಾಟಕ ಮೂಲೆಯಲ್ಲಿರ್ತಕ್ಕಂಥ ಮಾದಿಗರು ದಾವಣಗೆರೆಯಲ್ಲಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಪ್ರತಿಯೊಂದು ಓಣಿ ಪ್ರತಿಯೊಂದು ಕೇರಿಗಳಲ್ಲಿ ಎಲ್ಲ ಸಂಘಟನೆಗಳು ಒಂದಾಗಿ ಒಗ್ಗೂಡಿಸಿ ಕಾಂಗ್ರೆಸ್ ಪಾಠ ಕಲಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡುತ್ತೇನೆ. ಸಿದ್ದರಾಮಯ್ಯವರೇ, ನೀವು ಮುಖ್ಯಮಂತ್ರಿ ಆಗಬೇಕಾಗಿತ್ತಂದರೆ ಮಾದಿಗರು ಮಾತಂಗಿಯರು ಆಶೀರ್ವಾದ ಇರುತ್ತಿದ್ದರೆ ಮುಖ್ಯಮಂತ್ರಿ ಆಗಿದ್ದೀರಿ. ಹಿಂದಕ್ಕೆ ಈಗಾದರೂ ಮುಖ್ಯಮಂತ್ರಿ ಆಗಬೇಕಾದ್ರೆ ಮಾತಂಗಿ ಮಕ್ಕಳಿಗೆ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆಗಿದ್ದರೆ ಮಾತಂಗಿ ಮಕ್ಕಳ ಆಶೀರ್ವಾದ ತೆಗೆದ ಮಾತಂಗಿ ಶಾಪ ಪಡಿತದಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡುತ್ತಿದ್ದಾರೆ. ಎಸ್.ಸಿ. ಮಾದೇವ ಅವರಾಗಿರ್ಬೋದು ಮತ್ತು ಡಿ. ಪರಮೇಶ್ವರ್ ಆಗಿರ್ಬೋದು, ನಮ್ಮ ಸೋದರರಾದ ಜಾತಿಯವರು ಅವ್ರಿಗೆ ಏನು ಸಮಪಾಲು ಬರಬೇಕಾದ ಸಮಪಾಲು ಅವರಿಗೆ ನಾವು ಕೊಡಕ್ಕೆ ಸಿದ್ಧರಿದ್ದೀವಿ. ನಮ್ಮ ಪಾಲು ನಮಗೆ ಕೊಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಾತ್ಮಕವಾಗಿ ಹೇಳೋದಿಷ್ಟೇ ಸಂವಿಧಾನದಲ್ಲಿರ್ತಕ್ಕಂಥ ಬರೆದಂಥ ಸಂವಿಧಾನದಲ್ಲಿ ಆತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಪಾಲು ಅಂತ ಹೇಳಿದ್ದಾರೆ. ಸಮಪಾಲು ಎಲ್ಲಿ ಕೊಡ್ತಾ ಇದ್ದೀರಿ? ಎಲ್ಲಿ ಕೊಡ್ತಾ ಇದ್ದೀರಿ? ಕೊಡ್ತಾ ಇಲ್ಲ. ಮಾದಿಗರಿಗೆ ಮೋಸವಂತೆ ಮಾಡ್ತಾ ಇದ್ದೀರಿ. ಮಾದಿಗರಿಗೆ ಸುಳ್ಳು ಹೇಳ್ತಾ ಇದ್ದೀರಿ. ಇವತ್ತು ದಿನ 6ನೇ ತಾರೀಕು ಅದು ಸದನದಲ್ಲಿ ಇಡ್ತೀವಿ ಅಂತ ಹೇಳಿದ್ರಿ. 6ನೇ ತಾರೀಕು ಸದನದಲ್ಲಿ ಇಡಲೇ ಇಲ್ಲ. ನಮ್ಮ ಸನ್ಮಾನ್ಯ ಶ್ರೀ ನಮ್ಮ ಜಾತಿಯವರಾದಂಥ ಮಂತ್ರಿಗಳಾದಂಥ ಮುನಿಯಪ್ಪ ಸಾಹೇಬರಾಗಿರ್ಬೋದು ಮತ್ತು ಆರ್ ಬಿ ತಿಮ್ಮಪ್ಪರ ಸಾಹೇಬರಾಗಿರ್ಬೋದು ಇವತ್ತಿನ ಒಂದು ಸದೃಢವಾದ ನಿರ್ಧಾರವನ್ನು ತೆಗೆದುಕೊಂಡರು. ಯಾಕೆಂದರೆ ನಮ್ಮ ಸಮಾಜ ಇದ್ದರೆ ಮಾತ್ರ ನಾವು ನಮ್ಮ ಸಮಾಜದಲ್ಲಿ ಇರ್ತೀವಿ ಅಂತೇಳಿ ಒಂದು ನಿರ್ಧಾರವನ್ನು ತೆಗೆದುಕೊಂಡದಕ್ಕೆ ಅವರಿಗೆ ಧನ್ಯವಾದಗಳು. ಆದರೆ ಈ ಮೀಸಲಾತಿ ಬಗ್ಗೆ ಒಂದು ವೇಳೆ ಮೀಸಲಾತಿ ನಮಗೆ ಕೊಡದೇ ಇದ್ದಲ್ಲಿ ನಾವು ರಾಜೀನಾಮೆ ಕೊಟ್ಟು ಹೊರಗೆ ಬರುತ್ತೇವೆ ಅಂತೇಳಿ ಮುನಿಯಪ್ಪ ಸಾಹೇಬರು ಹೇಳಿದರೆ, ಆರ್ ಬಿ ತಿಮ್ಮಪ್ಪರ ಸಾಹೇಬರು ಕೂಡ ಹೇಳಿದ್ದಾರೆ. ಈ ಹೋರಾಟ ಮೊದಲನೇ ಹೆಜ್ಜೆ. ಈ ಸಂಗ್ರಾಮ ಮಾದಿಗರು ಹೇಳೋದು ಕೇಳೋದು ಶಾಂತಿಯುತವಾಗಿ ಹೋರಾಟ. ಒಂದು ವೇಳೆ ಮಾದಿಗರಿಗೆ ತೊಡೆಯಿದ್ರೆ ಅದು ಚುನಾವಣೆಯಲ್ಲೆಲ್ಲ ಕಾಂಗ್ರೆಸ್ ಪಕ್ಷನೇ ನಿರ್ನಾಮ ಮಾಡ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾರೆ. ಒಂದು ವೇಳೆ ಈ ಮೀಸಲಾತಿ 22 ಒಳಗಡೆ ಆಗದೇ ಇದ್ದಲ್ಲಿ ಇದು 12ನೇ ತಾರೀಕು 1ನೇ ಹಂತದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಈಗ ನಾಳೆ ಬರ್ತಕ್ಕಂಥ ದಿನಗಳ ಈ ಸ್ಟೇಜ್ ತೆಗೆಯುವುದಿಲ್ಲ, ಈ ಬೆಂಗಳೂರು ಬಿಟ್ಟು ಅಗಲುವುದಿಲ್ಲ. ಎಲ್ಲ ಮಾದಿಗರು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಮಾಧ್ಯಮ ಮೂಲಕ ಹೇಳ್ತಾ ಇದ್ದೀವಿ. ನಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಭೀಮಾಶಂಕರ್ ಬೆಲ್ಲ, ಕರ್ನಾಟಕ ಮಾದಿಗ ಸಂಘದ ಅಧ್ಯಕ್ಷರು ಮತ್ತು ಗುತ್ತಿಗೆದಾರರು ಸಂಘಟನೆ ಕಾರ್ಯದರ್ಶಿ, ಮಾದಿಗ ಗುತ್ತಿಗೆದಾರರು ರಾಜ್ಯ ಸಂಘಟನೆ ಕಾರ್ಯದರ್ಶಿ ಭೀಮಾಶಂಕರ್ ಬೆಲ್ಲ, ಯಾದಗಿರಿ ಜಿಲ್ಲಾ.